ಕೃಷ್ಣ ಅವರು ಪುಸ್ತಕ ಪ್ರೇಮಿಯಾದ್ದರಿಂದ ಹೊಸದಾಗಿ ಹೊಸ ಚಿಂತನೆಯನ್ನು ಅವರು ಇಷ್ಟಪಡ್ತಿದ್ದರಿಂದ ನನ್ನ ಪುಸ್ತಕಗಳ ಬಗ್ಗೆ ಅವ್ರಿಗೆ ಭಾಳ ಕುತೂಹಲ ಇತ್ತು. ಅವರು ಮುಖ್ಯಮಂತ್ರಿ ಇದ್ದಾಗ 1979 ಆ ವರ್ಷ ನನಗೆ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದರು. ಭಾಳ ಸಂತೋಷಪಟ್ಟರು. ಅದಕ್ಕಾಗಿ ನಾನು ಅವ್ರನ್ನ ಯಾವಾಗಲೂ ಗೌರವಿಸ್ತೀನಿ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೃಷ್ಣ ಅವರು ಒಳ್ಳೆಯ ಹೊಸ ಚಿಂತನೆಯನ್ನು ಬೆಂಬಲಿಸುವ ಒಬ್ಬ ಅಪರೂಪದ ವ್ಯಕ್ತಿಯಾಗಿದ್ದರು. ಎಸ್ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ. ಇದು ನಮಗೆಲ್ಲ ಅಪಾರವಾದ ದುಃಖವನ್ನು ಉಂಟು ಮಾಡಿದೆ. ಕೃಷ್ಣ ಅವರು ಕರ್ನಾಟಕ ಕಂಡ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ಆಗಿದ್ದರು. ಅವರ ಕಾಲದಲ್ಲಿ ಅವರು ಕರ್ನಾಟಕವನ್ನು ಎಷ್ಟು ಅಭಿವೃದ್ಧಿಪಡಿಸಬಹುದೋ ಅಷ್ಟೆಲ್ಲ ಅವರು ಮಾಡಿದರು. ವಿಧಾನಸೌಧ ಆದ ಮೇಲೆ ವಿಕಾಸಸೌಧವನ್ನು ಅವರು ನಿರ್ಮಾಣ ಮಾಡಿದರು. ಅದು ಒಂದು ರೀತಿಯಲ್ಲಿ ಅವರು ಕರ್ನಾಟಕವನ್ನು ಎಷ್ಟು ಪ್ರೀತಿಸಿದ್ರು, ಎಷ್ಟು ದೊಡ್ಡದಾಗಿ ಅದನ್ನು ಕಟ್ಟಬೇಕು ಅಂತ ಬಯಸಿದ್ರು ಅನ್ನುವುದು ಆ ವಿಕಾಸಸೌಧ ಎನ್ನುವ ಹೆಸರಿನಲ್ಲೇ ಕಂಡುಬರ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅವರು ಅಪಾರವಾದ ಆಸಕ್ತಿಯನ್ನು ತಾಳಿದ್ರು. ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಊಟ ಕೊಡುವುದರಿಂದ ಶಾಲೆಗೆ ಬರೆದಿದ್ದಂಥ ಮಕ್ಕಳೆಲ್ಲ ಶಾಲೆಗೆ ಬರುವಂತಾಯಿತು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಒಂದು ಹೊಸ ಯುಗವನ್ನು ಪ್ರಾರಂಭಿಸೋದು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಮತ್ತು ಇವತ್ತು ಏನು ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಪಡೆದಿದೆಯೋ ಆ ಅಭಿವೃದ್ಧಿಗೆ ಅವರು ಭಾಳ ಮುಖ್ಯವಾಗಿ ಕಾರಣ. ಬೆಂಗಳೂರನ್ನು ಕಟ್ಟಿದವರು ಕೆಂಪೇಗೌಡರು, ಅದನ್ನು ಉಳಿಸಿದವರು ಕೆಂಗಲ್ ಹನುಮಂತಯ್ಯನವರು. ಅವರು ವಿಧಾನಸೌಧವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಬೆಂಗಳೂರಿಗೆ ಅಪಾರವಾದ ಹೆಸರು ಬಂತು. ಮತ್ತು ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸಿದವರು ಕೃಷ್ಣ ಅವರು. ಅವರು ಎಂದೂ ಅಹಮ್ಮನ್ನು ತೋರಿಸ್ತವರಲ್ಲ. ಅವರ ಮಾತಿನಲ್ಲೇ ಯಾವಾಗಲೂ ಭಾಳ ನಯ ವಿನಯ ಇರ್ತಿತ್ತು. ಅಬ್ಬರಿಸೋದಾಗಲಿ ಗಟ್ಟಿಯಾಗಿ ಮಾತನಾಡೋದಾಗಲಿ ಅವರಲ್ಲಿ ಕಂಡು ಬರ್ತಿಲ್ಲ. ಅತ್ಯಂತ ಸುಸಂಸ್ಕೃತವಾದ ವ್ಯಕ್ತಿಯವರು. ಆ ರೀತಿ ನಡ್ಕೊಂಡಂಥ ಇನ್ನೊಬ್ಬ ಮುಖ್ಯಮಂತ್ರಿ ಕಾಣೋದು ಭಾಳ ಕಷ್ಟ ಅಂತ ನನ್ನ ಅನುಭವದ ಮಾತು. ಹಾಗಾಗಿ ಕೃಷ್ಣ ಅವರು ಬೆಂಗಳೂರನ್ನು ಅತ್ಯಂತ ಆಧುನಿಕ ನಗರವನ್ನಾಗಿ ಬೆಳೆಸಿದ್ರು. ಇವತ್ತು ಬೆಂಗಳೂರಿಗೆ ಎಲ್ಲ ಕಡೆಯಿಂದಲೂ ಜನ ಬರ್ತಾಯಿದ್ದಾರೆ. ಇಲ್ಲಿ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಎಲ್ಲ ರೀತಿಯಲ್ಲೂ ಬೆಂಗಳೂರೀಗ ಕರ್ನಾಟಕದ ಕೇಂದ್ರ ಆಗಿದೆ. ಅಷ್ಟೇ ಅಲ್ಲ, ಭಾರತದ ಒಂದು ಮುಖ್ಯ ನಗರವಾಗಿ ಈಗ ಅದು ಪರಿಗಣಿತವಾಗಿದೆ, ಬೆಳೀತಾ ಇದೆ. ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದವರು ಶ್ರೀಮಾನ್ ಕೃಷ್ಣ ಅವರು ಅಪಾರವಾಗಿ ಓದುವ ಅಭ್ಯಾಸ ಇತ್ತು ಅವರಿಗೆ. ಅದನ್ನು ಏನೇನು ಅವರು ಹೊಸದಾಗಿ ಕಂಡರು ಅದನ್ನೆಲ್ಲ ಜೀವನದಲ್ಲಿ, ಅಂದರೆ ರಾಜಕೀಯದಲ್ಲಿ, ಆಡಳಿತದಲ್ಲಿ ತರಲಿಕ್ಕೆ ಅವರು ತುಂಬ ಪ್ರಯತ್ನಪಟ್ಟರು. ಅದರಲ್ಲಿ ಬಹುಪಾಲು ಅವರು ಯಶಸ್ವಿಯಾದರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅವರು ಯಾರನ್ನೇ ಆಗಲಿ ಕಡಿಮೆ ಅಂತ ಭಾವಿಸಿದ್ದೇ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ ಅವರು. ಇಂಥ ಒಂದು ಗುಣ ಇರ್ತಕ್ಕಂಥ ರಾಜಕೀಯ ನಾಯಕರು ಸಿಗೋದು ಭಾಳ ಅಪರೂಪ. ಅಂಥ ಒಂದು ಅಪರೂಪದ ವ್ಯಕ್ತಿಗಳಲ್ಲಿ ಕೃಷ್ಣ ಒಬ್ಬರು. ಹಾಗಾಗಿ ಕೃಷ್ಣ ಅವರನ್ನು ನಾವು ಯಾವಾಗಲೂ ಒಬ್ಬ ಮಾದರಿಯ ನಾಯಕ, ಒಬ್ಬ ಅತ್ಯುತ್ತಮ ನಾಯಕ ಅಂತ ಭಾವಿಸೋದ್ರಲ್ಲಿ ಭಾಳ ಒಳ್ಳೆಯ ಗುಣಗಳನ್ನು ನಾವು ಕಾಣ್ತೀವಿ. ಮತ್ತು ನಮ್ಮ ಮುಂದಿನ ಜನಾಂಗದ ನಾಯಕರುಗಳು ಅವರಿಂದ ಸ್ಫೂರ್ತಿ ಪಡೆದು ಅವರನ್ನು ತಮ್ಮ ಆದರ್ಶವಾಗಿ ಮಾದರಿಯಾಗಿ ಇಟ್ಕೊಂಡು ಅವ್ರಿಗಿಂತ ಉತ್ತಮವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಓದುವ ವಿಷಯದಲ್ಲಿ ಭಾಳ ಆಸಕ್ತಿ ಇದ್ದರು. ಯಾವುದೇ ಹೊಸ ಪುಸ್ತಕಗಳು ಬಂದರೂ ಅವನ್ನು ಓದ್ತಿದ್ರು. ನಾನು ನನ್ನ ಇತ್ತೀಚಿನ ಕೃತಿ ರಾಮ ಮಂದಿರ ಏಕೆ ಬೇಡ ಅಂತ
ಅವ್ರಿಗೆ ಕೊಟ್ಟರೆ ಈಗ ಒಂದೂವರೆ ತಿಂಗಳ ಹಿಂದೆ ಅವರು ಮೈಸೂರು ಬಂದಿದ್ದರು. ನಮ್ಮ ಆ, ಆ, ಮುಕ್ತ ವಿಶ್ವವಿದ್ಯಾನಿಲಯದ ಆ, ಸಭಾಂಗಣದಲ್ಲಿ ಅವ್ರನ್ನ ಭೇಟಿಯಾಗಿ ಕೊಟ್ಟೆ. ಅವ್ರು ಭಾಳ ಖುಷಿಪಟ್ಟರು. ಬೆಂಗಳೂರಿಗೆ ಬಂದಾಗ ಮನೆಗೆ ಬನ್ನಿ ದಯವಿಟ್ಟು ಮಾತಾಡುವ ಅಂದರು. ಅವ್ರಿಗೆ ಪುಸ್ತಕ ಕೊಟ್ಟೆ. ಆಮೇಲೆ ನಾನು ನೋಡೋಕ್ಕಾಗಲಿಲ್ಲ, ಈಗ ಹೊರಟೋಗ್ಬಿಟ್ರು. ಅವರು ಓದುವ ಆಸಕ್ತಿಯನ್ನು ಅಪಾರವಾಗಿ ಬೆಳೆಸ್ಕೊಂಡಿದ್ರು. ತಾವು ಓದಿದ ಪುಸ್ತಕ ಅವ್ರಿಗೆ ಖುಷಿ ಆದರೆ ಅದನ್ನು ಅವ್ರ ಜೊತೆಯಲ್ಲಿದ್ದವ್ರಿಗೆ ಹೇಳ್ತಾಯಿದ್ರು, ಅದನ್ನು ಓದಿ ಅಂತ ಹೇಳ್ತಾಯಿದ್ರು. ಈ ರೀತಿಯ ಒಂದು ಒಳ್ಳೆಯ ಮನೋಭಾವ, ಪುಸ್ತಕ ಪ್ರೀತಿ ಅವರಲ್ಲಿ ಅಪಾರವಾಗಿತ್ತು.